ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ಈ ದಿನದ ದೇವರ ವಾಕ್ಯ ಯೋಹಾನ ಬರೆದ ಸುವಾರ್ತೆ ಗ್ರಂಥ 17ನೇ ಅಧ್ಯಾಯ 3ನೇ ವಾಕ್ಯ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಹೌದು ಪ್ರೀತಿಯ ದೇವರ ಮಕ್ಕಳೇ, ಇವತ್ತಿನ ದೇವರ ವಾಕ್ಯದಲ್ಲಿ ನಾವು ಗಮನಿಸುತ್ತಿದ್ದಾವೆ. ಇಲ್ಲಿ ದೇವರ ವಾಕ್ಯವು ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ. ಒಬ್ಬನೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಳುಹಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು. ಪ್ರಿಯರಾದ ದೇವರ ಮಕ್ಕಳೇ, ಈ ಒಂದು ದೇವರ ವಾಕ್ಯವನ್ನು ನಾವು ಗಮನಿಸುವುದಾದ್ರೆ, ಸತ್ಯ ದೇವರಾಗಿರುವ ದೇವರನ್ನ ಅಂದ್ರೆ ಯೆಹೋವ ದೇವರು ಯೇಸುವನ್ನ ಈ ಲೋಕಕ್ಕೆ ಕಳುಹಿಸಿಕೊಟ್ರು. ಆತನನ್ನು ಅರಿಯುವುದೇ ನಿತ್ಯ ಜೀವವಾಗಿದೆ. ಅನೇಕರು ನಿತ್ಯ ಜೀವ ಅಂದ್ರೆ ಏನು ಅಂತ ಹೇಳಿ ತಿಳ್ಕೊಂಡಿದ್ದಾರೆ. ಅಂದ್ರೆ ಈ ಲೋಕದಲ್ಲಿ ಇರುವಂತ ಪುಣ್ಯ ಕಾರ್ಯಗಳು, ಒಳ್ಳೆ ಕಾರ್ಯಗಳು, ಒಳ್ಳೆಯದು ಮಾಡೋದ್ರಿಂದ ನಿತ್ಯ ಜೀವ ಸಿಗಬಹುದು, ದಾನ ಧರ್ಮಗಳು ಮಾಡೋದ್ರಿಂದ ನಿತ್ಯ ಜೀವ ಸಿಗಬಹುದು ಅಂತ ಹೇಳಿ ಅಂದುಕೊಂಡಿದ್ದಾರೆ. ಸತ್ಯವಾಗಿ ಹೇಳುತ್ತೇನೆ, ಅದಲ್ಲ. ನಿನಗಿರುವ ಒಂದೇ ಒಂದು ಮಾರ್ಗ ನಿತ್ಯ ಜೀವಕ್ಕೆ, ಅದು ಯೇಸು ಕ್ರಿಸ್ತನನ್ನ ತಿಳಿದುಕೊಳ್ಳುವುದು. ಯೇಸು ಕ್ರಿಸ್ತನನ್ನ ನಾವು ತಿಳಿದುಕೊಳ್ಳುವುದೇ ದೇವರನ್ನ ತಿಳ್ಕೊಂಡು ಆತನ ಮಾರ್ಗದಲ್ಲಿ ನಡೆಯುವುದೇ ನಿತ್ಯ ಜೀವವಾಗಿದೆ. ಯಾಕೆಂದ್ರೆ ಆತನ ವಾಕ್ಯದಲ್ಲಿ ನಾವು ಗಮನಿಸ್ತಾ ಇದ್ದಾವೆ ಪ್ರೀತಿಯ ದೇವರ ಮಕ್ಕಳೇ. ಅಲ್ಲಿ ದೇವರ ವಾಕ್ಯದಲ್ಲಿ ನಾವು ಗಮನಿಸೋದಾದ್ರೆ, ದೇವರ ವಾಕ್ಯದಲ್ಲಿ ನಾವು ಗಮನಿಸ್ತೇವೆ ಆತನೇ ದಾರಿಯು ಬೆಳಕು ಜೀವವೂ ಆಗಿದ್ದಾನೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಯಾಕೆಂದ್ರೆ 14ನೇ ಇದೇ ಯೋಹಾನ ಬರೆದ ಸುವಾರ್ತೆ ಗ್ರಂಥ 14ನೇ 6ನೇ ವಾಕ್ಯ ನಾವು ಗಮನಿಸೋದಾದ್ರೆ, ನಿಮಗೆ ನಿಜ ನಿಜವಾಗಿ ಹೇಳುತ್ತೇನೆ, ನಾನೇ ಮಾರ್ಗವು ಸತ್ಯವು ಜೀವವು ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರು ತಂದೆ ಮೂಲಕ ಹೋಗೋದಿಲ್ಲ, ತಂದೆ ಹತ್ರ ಹೋಗೋದಿಲ್ಲ ಎಂದಾಗ ದೇವರ ಆತ್ಮನ ಹೇಳ್ತಾರೆ. ಅಂದ್ರೆ ಆ ದೇವರನ್ನ ಅರಿಬೇಕು, ದೇವರನ್ನ ತಿಳಿದುಕೊಳ್ಳಬೇಕು. ಸತ್ಯ ದೇವರು, ಈ ಲೋಕದಲ್ಲಿ ಸುಳ್ಳು ದೇವರಿದ್ದಾರೆ, ಸತ್ಯ ದೇವರಿದ್ದಾರೆ. ನೋಡ್ರಿ, ಸುಳ್ಳು ತುಂಬಾ ಜಾಸ್ತಿ ಇದೆ, ಸತ್ಯ ಒಂದೇ ಒಂದಿರುತ್ತೆ. ಆ ಒಂದೇ ಒಂದು ಯಾವುದಂದ್ರೆ ಯೇಸು ಕ್ರಿಸ್ತನು ಮಾತ್ರವೇ. ಈ ಲೋಕದಲ್ಲಿರುವ ಸರ್ವವನ್ನು ಆಳ್ವಿಕೆ ಮಾಡುವಂತ ಯೇಸು ಕ್ರಿಸ್ತನ ಮಾತ್ರವೇ. 300 ಮುಕ್ಕೋಟಿ ದೇವರುಗಳು ಈ ಲೋಕದಲ್ಲಿರಬಹುದು, ಆದರೆ ಸತ್ಯ ದೇವರು ಎಂಬುದಾಗಿ ಸತ್ಯವೇದದಲ್ಲಿ ಎಲ್ಲ ವೇದಗಳಲ್ಲಿ ರುಜುವಾಗಿರುವಂತಹ ಏಕೈಕ ದೇವರು ಅಂದ್ರೆ ಅದು ಯೇಸು ಕ್ರಿಸ್ತನು ಮಾತ್ರ. ಆತನನ್ನು ಅರಿಯುವುದು, ಆತನನ್ನು ತಿಳಿದುಕೊಳ್ಳುವುದು, ಆತನ ವಾಕ್ಯವನ್ನು ತಿಳಿದುಕೊಳ್ಳುವುದು, ರಕ್ಷಣೆ ಮಾರ್ಗದಲ್ಲಿ ನಡೆಯುವುದೇ ನಿತ್ಯ ಜೀವವಾಗಿದೆ. ಈ ಒಂದು ವಾಕ್ಯದ ಮುಖಾಂತರ ದೇವರು ನಿಮ್ಮನ್ನ ಆಶೀರ್ವಾದ ಮಾಡಲಿ. ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸೋಣ. ಸರ್ವಶಕ್ತನಾದ ದೇವರೇ, ಯೇಸುವಿನ ನಾಮದಲ್ಲಿ ಅಪ್ಪ ಈ ವಾಕ್ಯನ ಆಶೀರ್ವಾದ ಮಾಡ್ರಿ. ವಾಕ್ಯನ ಕೇಳುತ್ತಿರುವಂತ ಪ್ರತಿಯೊಬ್ಬರನ್ನ ಆಶೀರ್ವದಿಸ್ರಿ ಸ್ವಾಮಿ. ಒಬ್ಬರೇ ಸತ್ಯ ದೇವರಾಗಿರುವ ನಿನ್ನನ್ನು ನೀನು ಕಲಿಸಿಕೊಟ್ಟ ಯೇಸು ಕ್ರಿಸ್ತನನ್ನು ತಿಳಿಯುವುದೇ ನಿತ್ಯ ಜೀವವು ಎಂಬ ವಾಕ್ಯದ ಮುಖಾಂತರ ನನ್ನೊಚ್ಚಿಗೂ ಈ ವಾಕ್ಯ ಕೇಳುವಂತ ಪ್ರತಿ ಒಬ್ಬೊಬ್ಬರೊಚ್ಚಿಗೂ ನೀನು ಮಾತನಾಡಿದ ದೈವಿಕ ಕೃಪೆಗಾಗಿ ನಿನಗೆ ಸ್ತೋತ್ರ ಮಹಿಮೆ ಸಲ್ಲಿಸ್ತಾ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತೇನೆ ತಂದೆಯಾದ ದೇವರೇ. ಆಮೆನ್, ಆಮೆನ್, ಆಮೆನ್. ದೇವರು ನಿಮ್ಮನ್ನು ಆಶೀರ್ವದಿಸಲಿ.